ಬಿಜೆಪಿ ಮುಖಂಡರು ರಾಜಕೀಯವನ್ನ ರಾಜಕೀಯ ತರ ಮಾಡ್ತಾ ಇಲ್ಲ. ಇದಕ್ಕೆ ತದ್ವಿರುದ್ಧ ಅನ್ನುವ ಹಾಗೆ ರಾಹುಲ್ ಗಾಂಧಿಯವರ ನಾಲಿಗೆಯನ್ನ ಕತ್ತರಿಸುವ ಮಾತನಾಡುತ್ತಿದ್ದಾರೆ. ಇಷ್ಟೇ ಅಲ್ಲದೆ ನಿನ್ನ ಅಜ್ಜಿಯ ತರ ನಿನ್ನನ್ನು ಕೊಂದು ಹಾಕುತ್ತೇವೆ ಎನ್ನುವ ಪ್ರಾಣ ಬೆದರಿಕೆಯನ್ನ ಹಾಕುತ್ತಿದ್ದಾರೆ. ಈ ಎಲ್ಲ ಕಾರಣಗಳನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಮುಖಂಡರು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಿವಮೊಗ್ಗದ ಗೋಪಿ ವೃತ್ತದಿಂದ ಹೊರಟು ಜಿಲ್ಲಾಧಿಕಾರಿ ಕಚೇರಿ ತಲುಪಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಇಂಥ ಹೇಳಿಕೆಯನ್ನ ಕೊಡುವ ಬಿಜೆಪಿ ಮುಖಂಡರನ್ನ ಬಂಧಿಸಬೇಕು, ಇವರನ್ನ ಕಂಬಿಯ ಹಿಂದೆ ಹಾಕಬೇಕು ಎಂದು ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ಬನ್ನಿ ಈ ವೇಳೆ ಕಾಂಗ್ರೆಸ್ ಮುಖಂಡರು ಏನು ಹೇಳಿದ್ದಾರೆ ಎಂದು ನಿಮ್ಮ ಮುಂದೆ ಇಡ್ತೇವೆ. ಇವತ್ತಿನ ಶಿವಮೊಗ್ಗ ನಗರ ಉತ್ತರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿರ್ತೀವಿ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆ ಶಿವಸೇನಾ ಸಿಂಧೆ ಬಣದ ಸಂಜಯ್ ಗಾಯಕ್ವಾಡ್ ರಾಹುಲ್ ಗಾಂಧಿ ಅವರ ನಾಲ್ಗೆಯನ್ನು ಕತ್ತರಿಸ್ತೀವನ್ನ ಈ ನೀಚವಾದ ಶಬ್ದದಿಂದ, ಶಬ್ದದಿಂದ ಮಾತನಾಡಿರ್ತಾರೆ. ಈ ಶಬ್ದನ ನಾನು ಖಂಡಿಸ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಅಂತ ದೇಶಕ್ಕೆ ತ್ಯಾಗ ಬಲಿದಾನ ಮಾಡಿರೋಂಥ ಅವ್ರ ಮೈಯಲ್ಲಿ ಹರಿತಾ ಇರೋದು ರಕ್ತ ಅದು. ಈ ಸಂಜಯ್ ಗಾಯಕ್ವಾಡ್ ಮೈಯಲ್ಲಿ ಹರಿತಿರೋ ರಕ್ತ ಮೋಸ್ಟ್ಲಿ ಇವ್ರದ್ದಿರ್ಬೋದು, ಯಾರ್ದೋ ನಮ್ಮ ಸಾವರ್ಕರ್, ಬ್ರಿಟಿಷರಿಗೆ ಅಪಾಲಜಿ ಲೆಟ್ರ್ ಬರ್ಕೊಟ್ಟಂಥ ಸಾವರ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿರೋಂಥ ಸಂಜಯ್ ಗಾಯಕ್ವಾಡ್ ನಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿನಗೆ ನೈತಿಕತೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಿರೋದು ನೀವು ಅನೈತಿಕವಾಗಿ. ಮಹಾ ವಿಕಾಸ್ ಅಘಾಡಿಯ ಪಕ್ಷ ಅಲ್ಲಿ ಸರ್ಕಾರ ನಡೆಸ್ತಾ ಇತ್ತು. ಆ ಸರ್ಕಾರನ ನೀವು ನಿಮ್ಮ ಸರ್ವಸ್ವವನ್ನು ಮಾರ್ಕೊಂಡು ಹಣಕ್ಕಾಗಿ ನೀವು ನಿಮ್ಮ ಸರ್ವಸ್ವವನ್ನು ಮಾರ್ಕೊಂಡು ಬೇರೆ ಪಕ್ಷಕ್ಕೆ ಹೋಗಿ ಶಿವಸೇನಾ ಬಣನ ಡಿವೈಡ್ ಮಾಡ್ಕೊಂಡು ಹೋಗಿ ಸರ್ಕಾರ ಮಾಡಿರೋಂಥ ನಿನ್ನಂಥ ಕಿಡಿಗೇಡಿಯಿಂದ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನೀತಿ ಪಾಠ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಲಿಸ್ತಾನದ ಬೆಂಬಲಿತ ಕೇಂದ್ರ ಮಂತ್ರಿಯಾಗಿರ್ತಕ್ಕಂಥ ಬಿಟ್ಟು ಅವರಿಗೆ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಈ ದೇಶದ ಜನತೆ ಧಿಕ್ಕಾರವನ್ನು ಕೂಡ ಹೇಳ್ತಾ ಇದ್ದೀವಿ. ಇವತ್ತು ಯಾವತ್ತು ಇಂದಿರಾ ಗಾಂಧಿಯವರು ಪಂಜಾಬ್ನ ಉಳಿಸೋದಕ್ಕೋಸ್ಕರ, ಈ ದೇಶವನ್ನು ಉಳಿಸೋದಕ್ಕೋಸ್ಕರ ಬಹಳಷ್ಟು ಅಕ್ಕಪಕ್ಕ ದೇಶಗಳು ವಿಚಾರವಾಗಿ ನಮ್ಮ ದೇಶ ಉಳಿಬೇಕು ಅಂತಕ್ಕಂಥದ್ದು ಖಲಿಸ್ತಾನ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಇವರು ಎಲ್ಲೋ ಒಂದು ಕಡೆ ನೋಡಿದ್ರೆ ಇಂದಿರಾ ಗಾಂಧಿಯವರಿಗೆ ಆಗಿರ್ತಕ್ಕಂಥ ರೀತಿಯಲ್ಲಿ ನೀವು ಹಿಂಗೆ ಮಾಡ್ತೀವಿ ಅಂಥೇಳಿ ಜುಟ್ಟೋನೋ ಬಿಟ್ಟೋನೋ ಗೊತ್ತಾಗ್ತಾ ಇಲ್ಲ ಆ ಮನುಷ್ಯ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿಯವರು 4700 ಕಿಲೋಮೀಟರ್ ನಡಿಬೇಕಾರೆ ಈ ದೇಶಾದ್ಯಂತ ಜನ ಅವ್ರನ್ನ ಹೂವಿನ ಹಾಸಿಗೆಯಲ್ಲಿ ಬರಮಾಡ್ಕೊಂಡಿರ್ತಕ್ಕಂಥದ್ದು, ಹೂವಿನ ರಸ್ತೆಯಲ್ಲಿ ಬರಮಾಡ್ಕೊಂಡಿರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರು. ಇವರು ಹಿಂದೆಂದೂ ಕೂಡ ಇಂದಿರಾ ಗಾಂಧಿಯವರು ಬಂದಿರತಕ್ಕಂಥ ದಾರಿ, ರಾಜೀವ್ ಗಾಂಧಿಯವರು ಬಂದಿರತಕ್ಕಂಥ ದಾರಿ, ನೆಹರು ಅವರು ಬಂದಿರತಕ್ಕಂಥ ದಾರಿಯಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಒಂದು ಹೆಜ್ಜೆ ಮುಂದೆ ಹಾಕೊಂಡು ಹೋಗಿರ್ತಕ್ಕಂಥವ್ರ ಬಗ್ಗೆ ಇವತ್ತು ಮಾತಾಡ್ತಿರಲ್ಲ. ಒಬ್ಬರು ಕೇಂದ್ರ ಮಂತ್ರಿಯಾಗಿ ನೀವು ಮಾತಾಡ್ತಕ್ಕಂಥ ಇದ್ರ ಹಿಂದೆ ಎಲ್ಲೋ ಒಂದು ಕಡೆ ನಿಮ್ಮ ನಾಯಕರಾಗಿರ್ತಕ್ಕಂಥ ಅಲಿಬಾಬಾ ಮತ್ತು ಕಳ್ಳ. ಅಲಿಬಾಬಾ ಯಾರು? ನರೇಂದ್ರ ಮೋದಿ. ಮತ್ತು ಕಳ್ಳರು ಯಾರು? ನೀವೆಲ್ಲರೂ ಕೂಡ. ಯಾಕಂತ ಹೇಳಿದ್ರೆ ಅಲಿಬಾಬಾ ಯಾವ ರೀತಿ ಹೇಳಿದ್ರು ಅದೇ ರೀತಿ ನೀವೆಲ್ಲರೂ ಕೂಡ ನಡ್ಕೊಳ್ತೀರಾ. ಇವತ್ತು ಬಿಟ್ಟು ಎಲ್ಲೋ ಒಂದು ಕಡೆ ಆ ಕಳ್ಳರಿಗೆ ಹಂಗಿನ ನಾಯಕ ಆಗಿರೋಂಗೆ ಕಾಣ್ತಾರೆ. ಆ ಬಿಟ್ಟೋಗಿ ಎಲ್ಲೋ ಒಂದು ಕಡೆ ಆಮಿಷ ಒಡ್ಡಿರಬೇಕು, ಮುಂದಿನ ದಿನಗಳಲ್ಲಿ ನಿನ್ನ ಕೇಂದ್ರ ಗೃಹ ಮಂತ್ರಿ ಮಾಡ್ತೀನಿ, ರಾಹುಲ್ ಗಾಂಧಿಯವ್ರ ಬಗ್ಗೆ ಹೇಳಿಕೆ ಕೊಡು, ಇಡೀ ದೇಶದಲ್ಲಿ ಬೆಂಕಿ ಹೆಚ್ಚು ಅಂತಕ್ಕಂಥದ್ದನ್ನು ಕೂಡ ಅಮಿತ್ ಶಾ ಅವರೇ ಮೋಸ್ಟ್ಲಿ ನಿಮ್ಮ ಚೇರಿಗೆ ಕೂತು ಬರಂಗೆ ಕಾಣ್ತಾ ಇದೆ. ಬಿಟ್ಟೋ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಹಾಸಂಗೆ ಕಾಣ್ತಾ ಇದ್ದಾರೆ. ಇಂಥ ಅವಳೇನಕಾರಿ ಹೇಳಿಕೆಗಳಿಂದ ಕಾಂಗ್ರೆಸ್ ಯಾವತ್ತೂ ಕೂಡ ಹೆದರಲ್ಲ. ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಪರವಾಗಿ ನಿಲ್ತಿರ್ವಿ. ಏನು 11 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ಯಾ ನಾಲ್ಗೆ ಕಟ್ ಮಾಡೋರಿಗೆ? ಭಿಕ್ಷುಕ, ರಾಹುಲ್ ಗಾಂಧಿ ಇವತ್ತು ರಾಹುಲ್ ಗಾಂಧಿ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಅಂತ ನೋಡಿದ್ಯೇನಪ್ಪ? ಇವತ್ತು ನೆಹರು ಅವರು ತಮ್ಮ ಮನೆಯೇ ಇವತ್ತು ದೇಶಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಆ ಮನೆ ಕಣೋ ಭಿಕ್ಷುಕ. 11 ಲಕ್ಷ ರೂಪಾಯಿ ಕೊಡ್ತೀನಿ ನಾಲ್ಗೆ ಕಟ್ ಮಾಡೋರಿಗೆ ಅಂತ ಹೇಳ್ತೀಯ. ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಕ್ಕೆ ಕೋಟಿ ಕೊಡ್ತಾರೆ. ಏನು ಹೇಳೋ? ಪ್ರೀತಿಯಿಂದ ಹೆಜ್ಜೆ ಹಾಕಕ್ಕೆ ರಾಹುಲ್ ಗಾಂಧಿ ಜೊತೆಗೆ ಕೋಟಿ ಕೊಡ್ತಾರೆ. ನಾಲ್ಗೆ ಕಟ್ ಮಾಡೋದಕ್ಕೆ 11 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ಯಾ. ನೀನು ಭಿಕ್ಷುಕನಾಗೆ ಮುಂದಿನ ದಿನಗಳಲ್ಲಿ ಬಾಳ್ತೀಯ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಹೇಳ್ತಾ ಇದೆ.